ಅರ್ಜುನ ಅರ್ಜುನ ಸರಿ ಕುಳ್ಳ ಘಾತಕನ ಅಂತ ಕಣ್ಣ ಎತ್ಕೊಂಬ ಆಹೋ ಅರ್ಜುನನೇ, ನಾನು ಒಂದು ನೀತಿಯನ್ನು ಹೇಳುವನು, ಚೆನ್ನಾಗಿ ವಚನವನ್ನು ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು. ಆಗೋ ಅರ್ಜುನ, ನೀನು ಅಂತ ಗಂಡಿಗೆಲೆ ಆದರೆ ನಮ್ಮ ಹಿರಾಟರಾಯನ ಮನೆಗಳಿಗೆ ಹೊಕ್ಕು, ನಮ್ಮ ಹಿರಾಟರಾಯನ ಮನೆಗಳಿಗೆ ಹೊಕ್ಕು, ನಮ್ಮ ಹಿರಾಟರಾಯನ ಮನೆಗಳ ಹೊಕ್ಕು ಮಗನಿಗೆ ನಾಣ್ಯ ಕೆಲಸಕ್ಕೆ ಹೀರವನ್ನು ಇಲ್ಲದಂತ ಕೇಳಿದರೆ ಹೀರವನ್ನು ಕೊಟ್ಟಿರುವ ಹುಟ್ಟಗಂಡು ಎಲ್ಲ ಅರ್ಜುನ ಚೆನ್ನಾಗಿ ವಚನ ಅವೆಲ್ಲ ಮುಂದೆ ಬರ್ತಾವೆ, ಮುಂದೆ ಬರೋದ ಚೆನ್ನಾಗಿ ಅಹೋ ಅರ್ಜುನ ನೀತಿಯನ್ನು ಹೇಳುವುದು ಚೆನ್ನಾಗಿ ಎಲ್ಲ ತಟ್ಟಲೆ ಎಲ್ಲ ಕಣ್ಣು ಬಾಯನ್ನು ಹೇಳುವ ಯಮಪಟ್ಟಣಕ್ಕೆ ಸೇರಿಸುವ ನೋಡ ಬಣ್ಣ ಅರಗಲಿ ನೋಡುವುದಿಲ್ಲ ಬಣ್ಣ. ಇಲ್ಲೇ ದುರ್ಧನ ಶಿಖಮಣಿಯಾದ ಅರ್ಜುನ ನಂಬಲ್ಲ ಜಯಡಿ. ಏ ಅರ್ಜುನ, ಅಲ್ಲ ನೋಡ್ರಿ ಸಭಾ ಮಂದಿ ಕಲ್ತೈತೆ ಸ್ವಲ್ಪ ಯಶೋದ್ದಂಡ ಮಂಡಿತನಾದ ಹಣ್ಣ ಧರ್ಮನಂದನ ಇಂದ್ರನಂದನ ನಮ್ಮ ಹೆಂಡತಿಯಲ್ಲ ಪುಣ್ಯ ಮನಿಜರಿಗೆ ಒಪ್ಪಿಸಿ ಪಣ್ಣು ಮಾಡುವುದನ್ನು ಕಂಡು ಹೆಣ್ಣು ರಾಜರು ನಗುವರು. ಓಹೋ ಅಗ್ರಜ, ನಮ್ಮಂತೆ ಯಶೋದ್ದಂಡರಿದ್ದ ಪುಣ್ಯರ ಭಯಕ್ಕೆ ಹಂಚಿ ಅಳುಕುವುದು ಎತ್ತಕ್ಕೆ ಒಂದು ಅಪ್ಪನಿಯಂ ಕೊಟ್ಟು ನೋಡು ಧರ್ಮಪಾಪ ಆರಿಸಿ ಬರುವನು ದೀಪ. ಸ್ವಲ್ಪ ಶಾಂತನಾದ ಪಾರ್ಥ, ಮಹಿತಳಿಗೆ ಮಹಾ ಸೂರನಾದ ಪಾರ್ಥನೆ, ಈ ಕಿರುಕುಲರಾದ ಕೌರವರಲ್ಲ ಕುಲವಲ್ಲ ಗಾಜಾರಿಸಿ ಬರುವಂತ ದುರಧೀರನೇ ಸರಿ. ಹೌದಾ ಅಗ್ರಜ? ಆದರೆ ಇದಕ್ಕೊಂದು ಸಾದೃಶ್ಯ ಹೇಳುವೆನು, ಚೆನ್ನಾಗಿ ಅದೇನು ಚೆನ್ನಾಗಿ ಹೇಳಣ್ಣ. ಶಾಂತತನಾಂ ಕೌಚೇನಾಂ ಕ್ರೋಧಿಸ್ತೇನಾಂ. ಪಾರ್ಥನೆ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನಣ್ಣ, ಸತತ ಶಾಂತಿ ಗುಣವೇ ತಾನು ತೊಟ್ಟಂತ ಪಟ್ಟಕೈಜವು. ಸಿಟ್ಟೆಂಬುವುದೇ ಕೆಟ್ಟತನವು. ಮೇದಿನಿಯೋಳು ಸಿಟ್ಟಿ ಎಂಬುವುದು ಕಡಿಗಿಟ್ಟು ಶಾಂತಿ ಎಂಬ ಕೌಚಮಂ ತೊಟ್ಟಿರುವುದು ಒಳ್ಳೆಯದು. ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು. ಸಂತೋಷವೇ ನಂದನವನಂ, ಸಂತೋಷವೇ ಕಲ್ಪವೃಕ್ಷ ಇದ್ದಾಗೆ. ಈ ಸಮಯದೋಳು ಬೇಸರಗೊಂಡು ಈ ಕಿರುಕುಳರಾದ ಕೌರವರಂ ಗಾಜ ಮಾಡಿದರೆ ವಾಸುದೇವನು ಮೆಚ್ಚನು. ಎಷ್ಟು ಮಾತ್ರಕ್ಕೆ ಕೌರವರನ್ನು ಸಂಹಾರ ಮಾಡಲು ಅಪ್ಪಣಿಯಂ ಕೊಡಲಾರನೋ ಇಂದ್ರನನ್ನ. ಪಂಚ ಪಾಂಡವರ ಪಟ್ಟದ ರಾಣಿಗಳಾದ ದ್ರೌಪದಿ ಅಡವಿಯಲ್ಲಿ ಗಿಡದ ಹಣ್ಣು ಕಾಯಿಗಳನ್ನು ತಂದು ಜೀವಿಸುವ ಆ ರಣಯೇಡಿಯರ ಸುದ್ದಿಯನ್ನು ಎನ್ನ ಮುಂದೆ ಕೊಂಡಾಡಬೇಡ. ವೀರಾದ ವೀರ ಕವರವನನ್ನ ಬೇಡಿಕೋ, ನಿನಗನ್ನು ಸೆರೆಯನ್ನು ಬಿಡಿಸಲು ನೋಡ ಪಾಂಚಾಲಿ. ಆಹೋ ಧರ್ಮಜ, ಅವೋ ದುರ್ಯೋಧನ, ಈಗಿನ ಕಾಲದಲ್ಲಿ ಖ್ಯಾತಿ ಎಂಪಡೆದ ನೀತಿ ತಪ್ಪಿದ ಉತ್ತಮುಖದಿಂದ ನೀನು ನಿನ್ನ ಸತಿ ಸೋದರರು ಸ್ವಾತಿಯನ್ನು ಸ್ವಾಧೀನರಾದರೆ ಸೈ ಬಲ ಬಲ. ನಿನ್ನ ಸತಿಮಣಿಯಲಾದ ದ್ರೌಪದಿಯನ್ನು ಎನ್ನ ಚಾಕರಿಯಲ್ಲಿ ಇರಬಾರೆಂದು ಕರೆದರೆ ಭ್ರಷ್ಟ ದೃಷ್ಟಂತ ವಟ ಮುಟ್ಟುತ್ತದೆ. ಯಮನಂದನ, ದುರ್ಯೋಧನ, ಬಳಿರಿಯೇ ಗರ್ಭಿಷ್ಠರಾದ ನಿನ್ನ ತಮ್ಮಂದಿರು ಅಮ್ಮಿನಿಂದ ಕುಶಾಷ್ಟಿ ಮಾಡುವರು.
ಆದ ಕಾರಣ ನಿನ್ನ ತಮ್ಮಂದರಿಗೆ ಚೆನ್ನಾಗಿ ಬುದ್ಧಿಯನ್ನೇಳು ಕಂಡಿಯ ಧರ್ಮಜ. ದುರ್ಯೋಧನ, ಯಮನಂದನ ಹೇಳುವೆನು ಚೆನ್ನಾಗಿ ಕೇಳು. ವಿಸ್ತಾರವಾಗಿ ಹೇಳು. ತನು ಮದದಿಂದ ಮದದಿಂದಲೇ ಮೆರೆಯಲು ಬೇಡ, ಬರುವುದು ನಿನಗೆ ಕೇಳುಗ. ತನು ಮದದಿಂದಲೇ ಮೆರೆಯಲು ಬೇಡ, ಬರುವುದು ನಿನಗೆ ಕೇಳುಗಾಲ, ಬರುವುದು ನಿನಗೆ ಕೇಳುಗಾಲ. ಯಮನಂದನ ಒಂದು ನೀತಿ. ಸುರಗಿರಿ ವರಧೀರನಾದ ಕೌರವನೇ, ಯಮನಂದನ ಹೇಳುವನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಸುಖವು, ತಂದೆ ತಾಯಿ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಮಧ್ಯಮವು, ಸ್ತ್ರೀಯಳು ಕೊಟ್ಟ ದ್ರವ್ಯದಿಂದ ಜೀವಿಸುವುದು ಅಧಮ ದ್ರವ್ಯವು. ದುರ್ಯೋಧನ, ಯಮನಂದನ ನೀವು ನಮಗೆ ಅಣ್ಣ ತಮ್ಮಂದಿರಾಗಬೇಕಾದ ಕಾರಣ ನಿಮ್ಮದಾದಂತೆ ಹೊರತು ನಮ್ಮದೇನು ಅಲ್ಲ. ಹಾಗೂ ನೀವು ಕೊಟ್ಟರೂ ನಾವು ತೆಗೆದುಕೊಳ್ಳುವುದಿಲ್ಲ, ಅದು ಅಧಮ ದ್ರವ್ಯವು. ದುರ್ಯೋಧನ, ಯಮನಂದನ ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ವಿಸ್ತಾರವಾಗಿ ಹೇಳು. ಅನಿತ್ಯಾಣಿ ಶರೀರಾಣಿ ನಿಭವಾನ ಇವ ಶಾಶ್ವತಂ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ದುರ್ಯೋಧನ, ಇದರ ತಾತ್ಪರ್ಯವೇನೆಂದರೆ, ಧರ್ಮಜಾದಿಹನ ತಾತ್ಪರ್ಯ ಈ ದರ ಸ್ಥಳದೋಳು ಶರೀರಗಳು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ, ಬದುಕಿದಷ್ಟು ಕಾಲ ಮೂರ್ತಿ ದೇವತೆ ಬೆನ್ನತ್ತಿ ಕಾಡುವಳೆಂದು ತಿಳಿ. ಕಾರಣ ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು. ಅರ್ಷಡ್ ವರ್ಗಗಳಿಂದ ನಿರ್ಮಿತವಾದ ಸುರೆಗೊಂಡು ದುರ್ಗತಿ ಕೆಳುಹುವುದು. ರಾಗದೇಶಗಳ ಮಳೆದು ದುರ್ಮಾರ್ಗಗಳ ಕಳೆದು ಧಾರ್ಮಿಕನಾದರೆ ಧರ್ಮಾತ್ಮರು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು ನೋಡು ಪಡಿಯುಪತಿಯಾದ ಕುರಮಂಡಲೇಶ್ವರನೇ. ಧೀರನಾದ ಸಹೋದರನೇ, ಧೀರನಾದ ಅಗ್ರಜನೇ, ಈ ನಾರಿ ಮಣ್ಣಿಗಳ ಕಡಬೆಡಗಿನ ನುಡಿಗಳ ಮುಚ್ಚಳದ ಮರುಳಾಗಿ ಮಗ್ನನಾಗಬೇಡ. ಜಾಗ್ರತೆಯಿಂದ ಈ ದ್ರೌಪದಿಯನ್ನ ಮುಡಿಪಿಡಿದು ಹೇಳಲು ಈ ಸಭದೊಳಗೆ ತಡ ಮಾಡಲು ತಂದು ನಿಲ್ಲಿಸ ಅನಿಜಾಗ್ರಣೆ ದೇವನೇ. ಆಯುಷ್ಯ ಪಂಚ ಪಾಂಡವರ ಪಟ್ಟದ ರಾಣಿಯಳಾದ ದ್ರೌಪದಿ ಮಂಡಮತೆ ವೀರಾದಿ ವೀರ ನಮ್ಮ ಅಣ್ಣನ ಹಾಡಿದ ನುಡಿಗಳನ್ನು ಕೇಳಿದೆಯಾ? ಏನೆಂದು ಭಾವನು ನಿನ್ನ ಜಡೆ ಮುಡಿಯಮ್ಮ ಪಿಡಿದು ಅಳ್ಳಾಡಿಸಿ ಈ ಸಭದಲ್ಲಿ ಮಾನ ಮಾನ ಮಂಗ ಹೀನವನ್ನು ಮಾಡೆಂದು ಹೇಳಿದನು. ಅಯ್ಯೇ ಪಾಂಚಾಲಿ ಭ್ರಷ್ಟ, ಅದರಂತೆ ಅಣ್ಣನ ಆಜ್ಞೆಗೆ ಪ್ರತಿ ಉತ್ತರವನ್ನು ಹಾಡದ ಜಡೆ ಮಿಡಿಯಮ್ಮ ಪಿಡದ ಜಜ್ಜರನೆ ಎಳೆದುಕೊಂಡು ಹೋಗುವೆ ನೋಡ ಉಡರಾಜಮಗೆ. ಓಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯಾ? ನೋಡಿದನು. ಸ್ವಲ್ಪ ಶಾಂತಳಾಗು ಕಾಂತೆ. ಎಲ್ಲಿಯವರೆಗೂ ಶಾಂತಳಾಗಬೇಕು ಕಾಂತ? ಸ್ವಲ್ಪ ಶಾಂತಳಾಗಬೇಕು ಕಾಂತೆ. ಹೇಳುವನೆ ಕೇಳು. ಚೆನ್ನಾಗಿ ಹೇಳು ಕಾಂತೆ.
ಧರ್ಮ ಜಾಸೇರೆ ಬಿಡಿಸೋ ಅಭಿಮಾನವ ಓಳಿಸೋ ಓಳಿಸೋ ಧರ್ಮ ಜಾಸೇರೆ ಬಿಡಿಸೋ ಬಿಚ್ಚು ಮ್ಯಾಲ ಕಿರೀಟಿಂದ ಬಿಚ್ಚು. ಚೆನ್ನಾಗಿ ಹೇಳು. ಜೋಡೆ ಮೊಡೆ ಪೇಡೆ ಗೆನ್ನ ಹಾಡುಗಾರೆ ಗೆಳೆಯವನ ದೊರಳನ ಸಾರೆ ಎನ್ನ ಪಾದಿರೆ ಪಾದಿರು ಈಗ ದೊರಳನ ಸಾರೆ ಎನ್ನ ಬಾಳೆ ಜನ್ನೋಳೆ ಸೋಳೆ ಸೋ ಧರ್ಮ ಜಾಸೇರೆ ಬೆಳೆಸೋ. ನಿರ್ಮಲ ಅಪ್ತಕನಾದ ಧರ್ಮರಾಯನೇ, ಅಹೇ ದ್ರೌಪದಿ, ಹೇ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ಹಾಡುಗಳಿಗೆ ಎನ್ನ ಜಡಮುಡಿಯನ್ನ ಪಡೆದ ಎಳೆದಾಡ್ತಿರೋನು, ಎನ್ನ ಮರ್ಯಾದೆಯನ್ನು ಕಳೆತಿರೋನು. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ ಸನ್ಮೋಹನ ಬೇಡ. ಸ್ವಲ್ಪ ಅಯ್ಯೇ ಕಾಂತಿ, ಹೇಳುವೆನು ಚೆನ್ನಾಗಿ. ಚೆನ್ನಾಗಿ ಹೇಳು. ಆರುಷದಿ ಕೇಳನೆ ಹೇಳುವೆನು ಬಾರೆ ನನ್ನಯ ಹೋರಾಣಿ. ಆರುಷದಿ ಕೇಳನೆ ಹಾಗೆ ಚೆನ್ನಾಗಿ ಕೇಳು. ಜೂಜನಾಡಿ ಸೋತಿಯನಂದು ಜೊತೆಯು ಏತಗಿಂದು. ಚೆನ್ನಾಗಿದೆ. ಜೂಜನಾಡಿ ಸೋತಿಯನಂದು ಎದೆಯು ಏತಗಿಂದು. ಆ ಬ್ರಹ್ಮದೇವ ಕರಡಿ ಬರ ತಪ್ಪದಂಗಂದು ಸೈರಿಸು ಕೋಪವ ಯಾಕೆ ನಿನ್ನರು ಈ ತಾಪವು. ಅರುಷದಿ ಕೇಳನೆ ಕೇಳುವೆನು ಬರೆಯನಯ ರಾಣಿ. ಅರುಷದಿ ಕೇಳನೆ ಅರುಷದಿ ಕೇಳನೆ ಅರುಷದಿ ಕೇಳನೆ. ಅಯ್ಯೇ ಕಾಂತೆ, ಈ ಧರಣಿಯೋಳು ನಿರತದಿ ದುರತದಿ ಭಾರತೀಯರಾದ ನರರಿಗೆ ವಿಧಿಯು ತರತರಹದಿ ನೆರೆದು ಕರದಿಂದ ಬರೆದು ಬರಹವು ಕಪ್ಪು ಗೊರಳನ ಸಾಕ್ಷಿಯಾಗಿ ಹಪ್ಪಿಕೊಂಡು ಬರ್ಪದು ತಪ್ಪುವುದಿಲ್ಲ. ಒಪ್ಪದಿಂದ ಕೇಳು ಸುಂದರಿಯಾದ ದ್ರೌಪದಿ. ಚೆನ್ನಾಗಿ ಹೇಳ ಪ್ರಿಯ. ಇಂದಿನ ಜನ್ಮದಲ್ಲಿ ಚಂದವಾಗಿ ಮಾಡಿದ ಪಾಪ ಈ ಜನ್ಮದಲ್ಲಿ ನಂದಿಸಿ ಖಂಡಿಸಿ ಕುಂದಿಸಿ ಸಂದೇಹವಿಲ್ಲದೆ ಬಂದಿರುವುದು. ಅಹೇ ಕಾಂತೆ, ಕಂಡಿ ಕುಂದಿ ಒಬ್ಬರಿಂದ ಬಲು ನಂದನಂದು ನಿಂದಿಸುವುದು ಮಂದಮತಿಯಲ್ಲವೇ? ಅಹೇ ಇಂದೂಮತಿ ಪ್ರಾಣೇಶ್ವರ, ಶೋಕವು ಸಾಕು. ಸ್ತ್ರೀಕರ ಶುಭಕರವಾಗಿ ಸಕ್ಕರೆ ಹಾಲು ಸವಿದಂತೆ ಉಕ್ಕಿದ ಪರಿಹಾರವಾದ ಗುಣತ್ವದಿಂದ ಯಾವನಿಂದ ಯಾತಕ್ಕೋಸ್ಕರ ಯಾವ ಯಾವ ಪ್ರಕಾರ ದುಃಖವಾಗಲಿ ಸಂತೋಷವಾಗಲಿ ಬರುತ್ತಿರುವುದು. ಆದ ಕಾರಣ ಸ್ವಲ್ಪ ಶಾಂತರಾಗ ರಮಣಿ, ಸದ್ಗುಣಾಭರಣೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೇನು ಈ ರೀತಿ ಮಾತನಾಡಿದರೆ ನನ್ನ ಗತಿಯೇನು ಕಾಂತ? ಸ್ವಲ್ಪ ಶಾಂತ ಆಗು ಪ್ರಾಣೇಶ್ವರಿ. ಹೇಳುವನ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಕಾಳಾನ ಬಂದನ್ ನಾನು ತಾಳ ಮಾಳ ಗೋಳೆ ಸೋನ ಕಾಳಾನ ಬಾಳೆ ಎನ್ನ ಕಾಂತ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಕಾಳಾನ
ಪಾಂಚಾಲಿ ಪ್ರಾಣೇಶ್ವರೇ ಏ ಪಾಂಚಾಲಿ ದುರ್ಯೋಧನ ಏನಮ್ಮ ಓಹೋ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇ ದುರ್ಮಾರ್ಗನೋ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಲಿತಿರುವನು ಹಾ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರಬೇಕಂತ ಗುಣವಂತ ಅಯ್ಯ ಕಾಂತೆ ಹೇಳುವನು ಚೆನ್ನಾಗಿ ಕೇಳು ಒಲವಿನ ಲಾಲ ಒಲವಿನ ಲಾಲ ಮಣಿ ಎನ್ನಯ ಹೇಳುವನು ಚೆನ್ನಾಗಿ ಕೇಳು ಒಲವಿನ ಲಾಲ ಮಣಿ ಎನ್ನಯ ಜಾಣೆ ವೀಣೆ ಜಾಣೆ ಚನ್ನ ಮನ ಮೋಯಿ ಒಲವಿನ ಲಲ ಮಣಿ ಎನ್ನಯ ಗೃಹಿಣಿ ಚೆನ್ನಾಗಿ ಪ್ರಾಣೇಶ್ವರ ಆರ್ಯರು ಹೇಳುವುದು ಏನೆಂದರೆ ಅದೇನು ಸರ್ವಕಾಲೇ ವಸತನರಂ ಸರ್ವನರು ಕುಪಾರಿ ಅನ್ನುವ ರೀತಿಯಲ್ಲಿ ಊರ್ವಿಯೇಳು ಸರ್ವವು ಕಾಲಾದಿನವೆಂದು ಕೇಳಿ ಯಗ್ಗಳವಾದ ದುಃಖವು ಲೆಕ್ಕವಿಡದೆ ಜೀವಿಸುವುದು ಮಿಕ್ಕಿದ ನೀತಿಯಂ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಅವಶ್ಯ ಭವನೋ ಭವಂತೋ ನಿಚ್ಚಲ ಅನ್ನುವ ವಚನದಂತೆ ವಿಧಿ ರಚನೆ ಮಹಿಮೆ ಯಾರಿಗೂ ತಪ್ಪುವುದಿಲ್ಲ. ಕೀರ್ತಿ ಸಾಂದ್ರನಾದ ಹರಿಶ್ಚಂದ್ರ ಮಹಾರಾಜನು ಅಷ್ಟಭೋಗಾದಿಗಳಿಂದ ಪಟ್ಟದ ರಾಣಿಯೊಡನೆ ಕೆಟ್ಟ ಹಡಬಿಯೋಳು ಆಹಾ ದಟ್ಟ ದರಿದ್ರತನದಿಂದ ಕಷ್ಟಪಟ್ಟಿದ್ದು ಎಷ್ಟೆಂದು ಹೇಳಲಿ. ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು. ಅಯ್ಯೇ ರಮಣ ಕಾಶಿ ರಾಮೇಶ್ವರಕ್ಕೂ ಹೋದರೂ ಶನೇಶ್ವರನು ಬಿಡನೆಂಬ ಗಾದೆಯ ಮಾತಿನಂತೆ ಮದ ಮೋಹವು ಸುಗುಣ ಸಾಧು ಜನರಿಗೆ ಬಂದಾಗ ಮನದಲ್ಲಿ ನೊಂದುಕೊಳ್ಳದೆ ಶ್ರೀ ಹರಿಯ ಪಾದ ಪದ್ಮಗಳ ಸ್ಮರಣೆಯನ್ನು ಮಾಡುತ್ತಾ ಶಾಂತಿಯಿಂದ ಇರುವುದು ಒಳ್ಳೆಯದು ರಮಣಿ. ಖಲಕ್ಷೀರವಾಣಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಇದು ಅಲ್ಲದೆ ಮತ್ತೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತೆ. ಏ ಸಮಾಯಾದೆ ಬಾಲ ರಮಣೆ ಎಂಥ ಸಮಯದಲ್ಲೇ ನೀನು ಈ ರೀತಿ ಮಾತನಾಡಿದರೆ
ನನ್ನ ಗತಿ ಏನು ಹಾ. ಅಂತ ಕಾಂತೆ ಸತಿಗೆ ಪತಿಯ ಗತಿಯನ್ನು ಶಾಸ್ತ್ರವು ಸಾರುತ್ತಿರುವು ಹಾ. ಹೇಗಾದ್ರೂ ಮಾಡಿ ಎನ್ನ ಸರಿಯನ್ನ ಬೆಳೆಸಬಾರದೆ ರಮಣ ಸನ್ಮೋಹನ ಬಲ್ಲ ಕಾಂತೆ ಇದುವಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು ಕೇಳೆ ಪ್ರಿಯ ಪ್ರಿಯ ಸಖಿ ಪ್ರಿಯ ಸಂಗತಿ ಕೇಳೆ ಪ್ರಿಯ ಸಖಿ ಪ್ರಿಯ ಸಂಗತಿ ನಳಹರಿ ಚಂದ್ರರೆಲ್ಲ ಬಹುಬಲಾಲಿದಾರೋ ನಳಹರಿ ಚಂದ್ರರೆಲ್ಲ ಬಹುಬಲಾಲಿದಾರೋ ಇಂದ ಮಾಡಿದ ಪಾಪ ಬಂದದಾಗಿತು ಯಮಗೆ ಇಂದ ಮಾಡಿದ ಪಾಪ ಬಂದದಾಗಿತು ಯಮಗೆ ಇಂದ ಮಾಡಿದ ಪಾಪ ಬಂದದಾಗಿತು ಯಮಗೆ ಕೇಳೆ ಪ್ರಿಯ ಹಾಗೆ ಮತ್ತಗಜಗಾಮಿನಿಯಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ಒಂದು ವಾಕ್ಯಮೊಮ್ಮೆ ಹೇಳುವನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಎತ್ತಿದ ಮೋಹ ಪಾಶವು ಎತ್ತತ್ತಲೋ ತತ್ತರಗೊಳಿಸಿ ಎತ್ತಿದ ಮೋಹ ಪಾಶವು ಎತ್ತೆತ್ತಲೋ ತತ್ತರಗೊಳಿಸಿ ಮೋಹವನ್ನು ಕತ್ತರಿಸಿ ಭಕ್ತಿ ವಿರಕ್ತಿ ಮುಕ್ತಿ ಮಹಾಶಕ್ತಿಯಿಂದ ಭಕ್ತ ವಸ್ತಲನಂ ಧ್ಯಾನಿಸಿದರೆ ಮುಕ್ತಿ ದೊರೆಯುವುದು ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡು ಆಹೇ ನಾರಿ ಅಂತ ನೀತಿಯೆಂದು ಹೇಳುವೆನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರಂ ನಾರೀಚಂ ಧರ್ಮಕೀರ್ತಿ ದ್ವಯಂ ಸ್ಥಿರಂ ಆಹೇ ಕಾಂತೆ ಇದರ ತಾತ್ಪರ್ಯವೇನೆಂದರೆ ಅದೇನು ಸಕ್ಕರೆಯ ಹಾಲಾಗಿ ಹಕ್ಕರಿಯಿಂದ ಸಾಕಿದ ಮಕ್ಕಳು ಯಗ್ಗಳವಾದ ಹಣವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರವು ನಿಸ್ಥೂಲ ವಸ್ತುಗಳು ಎತ್ತಲೋ ಬಿಡದೆ ಹತ್ತಿರವಿರುವವು ಬಂಧುಗಳು ತಾವು ಸತ್ತಾಗ ಹತ್ತಿರ ಯಾರು ಬರುವುದಿಲ್ಲ ನಿರ್ಮಲವಾದ ಕೀರ್ತಿ ಸಾರ್ಥಕವಾಗಿ ಅಪ್ಪಿಕೊಂಡು ನಿಲ್ಲುವುದು ಹಾಗೆ ಪಲ್ಲವ ಪಾಣಿ ಪ್ರಾಣೇಶ್ವರ ಪರಮ ಪುರುಷನಾದ ಕರಿವರನ ಧ್ಯಾನದ ಹಡಗಿನೋಳು ದೃಢವಾಗಿ ಕುಳಿತು ದುಃಖವೆಂಬ ಕಡೆಗಾಗಿಸಬಹುದು ಉಡರಾಜಮುಖಿ ಎನ್ನ ಪ್ರಾಣಸಖಿ ಹಿಡಂಬರನ್ನ ಒಟ್ಟುಳಿಸಿದ ಭೀಮಸೇನನೇ ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ ರಮಣ ಅಣ್ಣಯ್ಯನ ಆಜ್ಞೆ ಉರಿಗೊಂಡು ನೋಡಿಸ್ಲಿಕ್ಕಿರುವನಲ್ಲ ಕಾಂತೆ ಅಣ್ಣನಾಜ್ಞೆ ಅಂದರೆ ನನ್ನ ಗತಿಯನ್ನು ಕಾಂತ ಅಣ್ಣನ ಆಜ್ಞೆಯನ್ನು ಪಡೆಯುವ ಸ್ವಲ್ಪ ಕಾಲ ಸೈರಿಸ ಕಾಂತೆ ಎಲ್ಲಿವರೆಗೂ ಶಾಂತವಾಗಬೇಕು ಕಾಂತ ನಮ್ಮ ಕಾಲ ಬರುವ ತಕ್ಕ ಶಾಂತವಾಗಬೇಕು ಕಾಂತೆ ಹೇಳುವನು ಕೇಳು ಚೆನ್ನಾಗಿ ಹೇಳ ಕಾಂತೆ ನೋಡೆನ್ನ ಮಾನ ದಿನಿಯ ವಾಯೋ ತನಯ
ಪಾದ ಸಾಧನ ಪಟ್ಟೆ ನೋ ಪಾರೆ ಗಲ್ಲಾಬೆ ಯಾಗೆ ತಮ್ಮನಾದ ನಿಶಾಸನ ಈ ಲಂಡ ಭೀಮನು ಈ ಬಂಡ ದ್ರೌಪದಿ ಕೊಳ್ಳಾಟವನ್ನು ಮಾಡಿದ. ದ್ರೌಪದ ಸಾಧನ ಪಟ್ಟೆ ನೋ ಪಾರೆ ಗಲ್ಲಾಬೆ ಯಾಗೆ ಸತಿಯ ವಾಯೋ ತನಯ ಈ ಬಡ ಪಾಂಡವರ ದ್ರೌಪದಿ ಕೊಳ್ಳಾಟವನ್ನು ನೋಡಿಯ. ಅಹೋ ರಮಣ, ಹೇ ರಮಣ, ದ್ರುಪದ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ಅಯ್ಯೋ ನಿಮ್ಮಂತ ಭಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟ ಮಾಡೋದು ಯಾವ ನ್ಯಾಯ? ಓಹೋ ಕಾಂತ, ಹೇ ಕಾಂತ, ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನ ಬೆಳೆಸಬಾರದೆ ರಮಣ, ಸನ್ಮೋಹನ ಬೇಡ. ಹೇ ಮಡಿದಿ ಸುರಮಣಿಗಳಾದ ದ್ರೌಪದಿ, ಪಡಿವೀಸನಾದ ನಮ್ಮಣ್ಣನ ಆಜ್ಞೆಯೆಂಬ ಶೀಘ್ರದಿಂದ ಪಡೆದುಕೊಂಡು ಈ ದುರಾತ್ಮರನ್ನು ಹೊಡವಂಶೀಳಿ ಅಡಿಗೆ ಪಾಲ ಮಾಡಿವೆ. ಸ್ವಲ್ಪ ಕಾಲ ಸೈರಿಸ ಕಾಂತ. ಹೇ ಮಜಗಜಗಾಮಿನಿ, ಈ ಹತವರಾದ ಕೌರವರನ್ನು ಎನ್ನ ಗಜಾರ್ತನದಿಂದ ಕುಟ್ಟಿ ಕುಟ್ಟಿ ಯಾವ ಪಟ್ಟಣಕ್ಕೆ ಸೇರಿಸುವೆ. ನಮ್ಮ ಅಣ್ಣಯ್ಯನ ಆಜ್ಞೆ ಎಂಬ ಶೀಘ್ರದಿಂದ ಪಡೆದುಕೊಂಡು ಈ ಹೇ ಕಾಂತ, ಅಣ್ಣನೊಳ ಉರಿಗೊಂಡನೊಳ ಸಿಲುಕಿ ಸೌರವ ತಣ್ಣಗಾಗಿ ಬಣ್ಣಗೆಟ್ಟು ಹೋಗಿರುವುದು. ಹೇ ಪಟ್ಟದ ರಾಣಿ ದಿಟ್ಟವಾಗಿ ಕೇಳು. ನಾವು ಹೇಳು, ಈ 70 ಮಣದ ತೂಕದಿಂದ ಒಪ್ಪುವ ಗಜಾರ್ತಂಡದಿಂದ ಹಪ್ಪಳಿಸ ಕುಪ್ಪಳಿಸಿ ಮೇಲೆ ಕೆಡುವ ಕೊಡದೀರನು ನಾನಲ್ಲವೇ? ದೊಪ್ಪನ ನೆಲಕ್ಕಿಕ್ಕ ಬಿಡುವೆ. ಅಣ್ಣನ ಆಜ್ಞೆ ಎಂಬ ಶೀಘ್ರದಿಂದ ಪಡೆದುಕೊಂಡು ಈ ದುರಾತ್ಮಕರಂಬನಿಂದ ಕೊಂಡ ಮುಂದೆ ಒಡಲಂಶೀಳಿ ಅಡಿಯು ಪಾಲ ಮಾಡುವ ಸ್ವಲ್ಪ ಕಾಲ ಸೈರಿಸ ಕಾಂತೆ ಧೀಮಾಂತೆ. ಪಾಪೆಯ ಕೈಲಾಶ ಲಾಗೆ ಪಾರೆ ಪಾರೆ ಗಂಗಾ ಗೈವಾ ಅಂತ ಕಾಂತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪಾರೆ ಪಾರೆ ಬಂಗಾ ಗೈವಾ ನಿಮ್ಮಯ ಸತಿಯ ವಾಯೋ ತನಯ ಆಶೆ ಪಾಂಚಾಲಿ, ಹೇಳೋ ಮಂದಮತಿ, ಕೈಲಾಗದ ಗಂಡರನ್ನ ಕಟ್ಟಿಕೊಂಡು ನೀನೇನು ಸುಖ ಪಡೆಯುತ್ತಿ? ವೀರಾದಿ ವೀರನಾದ ಕೌರವನನ್ನ ಬೇಡಿಕೋ. ಈ ಸಭೆಯಲ್ಲಿ ನಿನಗೆ ಸುಖ ದುಃಖವನ್ನು ನೀಡುವ ನೋಡ ಪಾಂಚಾಲಿ. ಉಯ್ ಮಾಡಿ ಇರೇ ಭ್ರಷ್ಟಳೆ. ಓಹೋ ಪ್ರಾಣೇಶ್ವರ,
ಹೇ ಪ್ರಾಣೇಶ್ವರ, ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿಯೇ ವಲ್ಲಭ. ನೋಡಿದ್ರವಲ್ಲವೇ? ಹಡುಗಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಬಾಯಿಗೆ ಬಂದಂತೆ ಮಾತನಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕೈತಿರುವನು. ನಮ್ಮ ಅಣ್ಣನ ಆಜ್ಞೆಯಲ್ಲಿ ಇರುವವರು ಕಾಂತೆ ಅಂತ ಕಾಂತೆ. ನಿಮ್ಮಂತ 5 ಮಂದಿ ಗಂಡರಿದ್ದು ಈ ದುರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನ್ಯಾಯ ಅಂತ ಕಾಂತೆ. ಹೇಗಾದ್ರೂ ಮಾಡಿ ದುರ್ಮಾರ್ಗರ ರುಂಡವನ್ನು ಚಂಡಾಳಬಾರದು ರಮಣ, ಸನ್ಮೋಹನ ಬಾಣ. ಹೇ ಎನ್ನ ಮೋಗದ ರಾಣಿಗಳಾದ ದ್ರೌಪದಿ, ನಮ್ಮ ಹಾಗ್ರಜನ ಆಜ್ಞೆ ಎಂಬ ಶೀಘ್ರದಿಂದ ಪಡೆದುಕೊಂಡು ಈ ಘಾತಕ ನಮ್ಮ ನಿನ್ನ ಕೊಂಡ ಮುಂದೆ ಕುತ್ತಿಯನ್ನು ಕತ್ತರಿಸುವೆ. ಸುತ್ತು ಮಾಡಿ ಮುತ್ತು ದೇವತೆಯ ತುತ್ತು ಮಾಡಿ ಮುತ್ತು ದೇವತೆಯ ತುತ್ತು ಮಾಡಿ ಮುತ್ತು ದೇವತೆಯ ಮುತ್ತು ದೇವತೆಯ ತುತ್ತು ಮಾಡಿ ಉಣಬಡಿಸುವ. ಸ್ವಲ್ಪ ಕಾಲ ಸೈರಿಸ ಕಾಂತೆ ಮಾತೆ. ಚರಣ ಸೇವಕ ನನ್ನ ನನ್ನ ಮನದಲ್ಲಿದ್ದಾನೆ ಸುತ್ತ. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ, ಸನ್ಮೋಹನ ಬಣ. ಅಯ್ಯೇ ಪ್ರಾಣ ಸಖಿಯಾಳಾದ ದ್ರೌಪದಿ, ಪರಿ ಪರಿಯಿಂದ ಭಂಗ ಪಡಿಸೋದೆಂಬ ನೋಟ ಕೊಂಡಗಳಿಗೆ ಆನಂದವಾಯಿತಂದು ಕೇಳಿವಲ್ಲ. ಇದು ಅದು ಇದವೇ ಸರಿ. ನಿನ್ನ ಮನಕ್ಕೆ ಆನಂದ ಪುಟ್ಟುವಾಗ ಆತನಿಬ್ಬರದಿಂದ ಈ ಭ್ರಷ್ಟದಿಸುವಾತನನ್ನ ತಟ್ಟವಾದ ಇಳಮಂಡಲಕ್ಕೆ ಕಡಿವೆ. ಇವನ ಹೊಟ್ಟೆಯ ಮಿಶಿಳಿ ಗಟ್ಟಿ ಕಂಡಿರುವ ಗಟ್ಟಿ ಕವಳವನ್ನು ತೆಗೆದು ನಿನ್ನ ಶ್ರೇಷ್ಠವಾದ ಕಂದರಕ್ಕೆ ವನಮಾರಿಯ ಮಾಡಿ ಧರಿಸುವೆ. ಹೇ ಸುಂದರಿ, ಇವನ ಕಳವಳಿಸುವ ಹೃದಯ ಕಿತ್ತಿ ನಿನ್ನ ತಲೆಗೆ ಸ್ಥಾನವನ್ನು ಮಾಡಿಸುವೆ. ಇವನ ಹಲ್ಲಗಳನ್ನು ಕಿತ್ತಿ ಬಾಸಣಿಗೆ ಮಾಡಿ ನಿನ್ನ ಶಿರಮುಡಿಯನ್ನು ಬಾಸುವೆ. ಸ್ವಲ್ಪ ಕಾಲ ಸೈರಿಸ ಕಾಂತೆ ಭೀಮಾಂತೆ. ಮೋರಲೋಕದ ಗಂಡನೆಂದ ಹೆಸರು ಪಡೆದ ಪಾರ್ಥ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಸ್ವಲ್ಪ ಕಾಲ ಸೈರಿಸ ರಮಣಿ. ಎಲ್ಲಿವರೆಗೂ ಸೈರಿಸಬೇಕು ಕಾಂತ? ಅಣ್ಣನ ಆಜ್ಞೆಯಮ್ಮ ಮೀರಿ ಈ ದುರಾತ್ಮಗಳಾದ ಈ ಲೋಕದೊಳಗೆ ನಮಗೆ ಅಪಕೀರ್ತಿ ಬರುವುದು ಕಾಂತಿ. ಕಾಂತ ಕಾಂತಿ ಹೇಳುವನೆ ಕೇಳು, ಚೆನ್ನಾಗಿ ಹೇಳು. ಪಲ್ಗೋಣಾನೇ ಬೇಡೇಸೋ ಎನ್ನಯ ಸೆರೆಯ ಅಭಿಮಾನ ಬೇಡೇಸೋ ಎನ್ನಯ ಸೆರೆಯ ಚೆರೆ ಮೊಡೆ ಬೇಡೆ ರೇವ ತರೋಳನ ಬೇಡೇಸೋ ಗಂಡನೆಂದ ಹೆಸರು ಪಡೆದ ಪಾರ್ಥ, ಕಾಂತೆ ಹೇ ದುರ್ಮಾರ್ಗದ ಮಾಡಿದ ರೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಕಾಲ ಸೈರಿಸ ಕಾಂತೆ. ಎಲ್ಲವರೆಗೂ ಸೈರಿಸಬೇಕು ಕಾಂತ? ಅಣ್ಣನ ಆಜ್ಞೆಯ ಮೀರಿ ಹೊಡೆದರೆ
ಈ ಲೋಕದ ಅಪಕೀರ್ತಿ ಬರುವುದು ಕಾಂತಿ ಕಾಂತ ಕಾಂತಿ ಹಡುಗಡೆಗೆ ಎನ್ನ ಜಡಮುಡಿಯನ್ನು ಪಡೆದು ಎಳೆದಾಡ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು ಹೇಗಾದ್ರೆ ಮಾಡಿ ಎನ್ನ ಸೆರೆಯನ್ನು ಬೆರೆಸಬಾರದೆ ಕಾಂತ ಗುಣವಂತ ಹೇ ಕಾಂತಿ ಗುರು ಹೇ ಕಾಂತಿ ಕಾಂತ ದೇವಿ ಗೃಹಗಳಲ್ಲಿರುವ ಸಿಂಹದ ಮುಂದೆ ಗಜವು ತಜಮುಜಿ ಕಲ್ಲುವುದೇ ನಿಜ ಧೈರ್ಯದಿಂದ ನಿಲ್ಲುವುದೇ ಹೇ ಕಾಂತಿ ಕಾಂತ ಲಕ್ಷಣವಾದ ಗರುಡ ಪಕ್ಷಿಯ ಮುಂದೆ ಸರ್ಪವು ದರ್ಪವನ್ನು ತೋರುವುದೇ ಹೇ ಕಾಂತಿ ಉಬ್ಬರಿಸಿ ಬರುವ ಎಬ್ಬಲಿಯ ಮುಂದೆ ಕುರಿಮರಿಯು ಭರದಿಂದ ಚೆಲ್ಲುವುದು ಹೇ ಕಾಂತಿ ಕಾಂತ ಆ ಕೂಳ ಪಾಂಡ ಆ ಕೂಳ ಕೌರವರು ನಮ್ಮಂಥವರ ಮುಂದೆ ಯುದ್ಧವನ್ನು ಮಾಡುವರು ಹೇ ಕಾಂತಿ ಕಾಂತ ಅಣ್ಣನ ಅಗ್ನಿಯಂ ಪಡೆದ ಕಂಡು ಈ ದುರಾತ್ಮಕನಾದ ದುಶ್ಯಾಸನಂ ಕೊಂದು ನಿನ್ನ ಯತಿಯನ್ನು ಪರಿಹರಿಸಲು ಸ್ವಲ್ಪ ಕಾಲ ಸೈನಿಕ ರಮಣೆ ಸದ್ಗುಣ ಭರಣಿ ಸುರವರ ಸೋತ ದಿನೇಶ ಸರ್ವೇಶ ಸುರವರ ಸೋತ ದಿನೇಶ ಆತ ನಾ ಕೇಳು ಸಾಧೆಯನ್ನ ಪಡೆದು ಪ್ರಾಣೇಶ ಬೆಡೆ ಕೊಯನ್ನಾಯ ತೆರೆಯ ಪಾಂಚಾಲಿ ಆಹೇ ಪಾಂಚಾಲಿ ಮಂದಮತೆ ನಿನ್ನ ಗಂಡನಾದ ಪಾರ್ಥನಂಬುವನ ರಣಪಕ್ಷೆಯನ್ನು ಏನು ಬೇಡಿಕೊಳ್ಳುತ್ತೀ ವೀರಾದ ವೀರ ಚಲವಂಕ ಮಲ್ಲನೆಂದರೆ ಕೌರವನೆಂದರೆ ನಿನ್ನ ಗಂಡನೇ ಸರಿ ಮೂರ್ಖ ಏನು ಮಾತನಾಡ್ತೀರಿ ಅವರ ನನ್ನ ಏನು ಬೇಡಿಕೊಳ್ಳುತ್ತಿ ಈಕೋ ವೀರಾದ ವೀರ ಕೌರವನೆಂದರೆ ಕೌರವನನ್ನ ಬೇಡಿಕೆ ಪಾಂಚಾಲಿ ನಾಥ ಹೇ ಕಾಂತಿ ನೋಡುವೆ ಆ ಎದುರು ಮಾರ್ಗನ ಮಾಡಿದ ರೀತಿಯನ್ನು ಸ್ವಲ್ಪ ತಾಳ ಮೇಲೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು ಸ್ವಲ್ಪ ಸೈಲೆನ್ಸ್ ರಮಣೆ ಹೇಗಾದ್ರೂ ಮಾಡಿ ಎನ್ನ ಮಾನವನ್ನು ಉಳಿಸಕಂತ ಗುಣವಂತ ಅಣ್ಣನ ಅಪ್ಪನೆಯ ಪಡೆದುಕೊಂಡು ಈ ದುಶ್ಯಾಸನನ್ನು ಕೊಲ್ಲುವೆನು ಸ್ವಲ್ಪ ಕಾಲ ಸೈಲೆನ್ಸ್ ರಮಣಿ ಆಹೋ ಹನಿಜಾಶಕಾಮನೆ ಆಹೋ ಅಗ್ರಜ ಆಹೋ ಹನಿಜಾಶಕಾಮನೆ ಅಗ್ರಜ ಈ ಭ್ರಷ್ಟ ಎಂಗಳಿಯ ಹುಟ್ಟಿರ ಸೀರೆಯನ್ನ ಕೊಟ್ಟ ಪಿತಂಬರವನ್ನು ತಟ್ಟನೆ ಸೆಳೆದು ಈ ಭ್ರಷ್ಟನ ಮರ್ಯಾದೆಯನ್ನು ಸೂರ್ಯಗೊಂಡು ಈ ಸಭಾಂತರದ ಬಾರಿಗೆ ಬೇಡಿಕೊಂಡರ ನಾರ್ಯಮಣಿಗಳ ವಾಕ್ಯವನ್ನು ಕೇಳದ ಇವಳ ಹುಟ್ಟ ಪಿತಂಬರವನ್ನು ತಟ್ಟನೆ ಸೆಳೆವಂತವನಾದ ಸೋದರನೇ ಮಾ ಗಂಭೀರನೇ ಅಹೋ ವೀರಾದಿ ವೀರನಾದ ಅಗ್ರಜನೇ ಅಹೋ ಸೂರನಾದ ಸಹೋದರನೇ ನಿನ್ನ ಅಪ್ಪಣೆಯ ಪ್ರಕಾರ ಈ ಪಟ್ಟದ ರಾಣಿಯಳಾದ ಹುಟ್ಟಿರುವ ಪಟ್ಟ ಪೀತಾಂಬರವನ್ನು ತಳೆಯುವನಡ ಅಣ್ಣ ಸುಗಲನಾವಣ್ಣ ಆಹೋ ದುಶ್ಶೀಲ ನಿಶ್ಚಿಮನಾದ ದುಶ್ಯಾಸನ ಆಹೋ ಅಗ್ರಜ ಈಕೋ ಈ ಕೂಳ ಪಾಂಡವರ ದಾಳಿಯನ್ನಡಗಿಸಿ ನಾವು ತೊಟ್ಟ ಬಿಟ್ಟ ಬಟ್ಟೆಯನ್ನು ಉಟ್ಟಕೊಂಡು ನಾವು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ನಾವು ಇಟ್ಟ ಅಡಿಗೆಯನ್ನು ಉಂಡು ಎನ್ನ ಅಗ್ನಿಗೆ ಬದ್ಧರಾಗಿ ಇರಬೇಕೆಂದು ಕಟ್ಟು ಮಾಡಿಬಿಡು
ಪಿಟ್ಟಳ ಹುಟ್ಟ ಪಿತಾಂಬರವನ್ನು ತಟ್ಟನೆ ಸೆಳಿವಂತವನಾಗ ಸೋದರನೇ ಗಂಭೀರನೇ ಆಹೋ ಧೀರನಾದ ಆಗ್ರಜನೇ, ಆಹೋ ನಿಜ. ನಿನ್ನ ಇಷ್ಟದ ಪ್ರಕಾರ ಈ ಪಾಪಾತ್ಮಕಳೆಂಬುವಳ ದ್ರೌಪದಿಯನ್ನ ನಮ್ಮ ಅರಮನೆಯ ದಾಸಿಯಾಗಿ ಸೇರಿಸಬೇಕು ನೋಡ ಅಣ್ಣ ರಾಜಾದ್ರಿಗಣ್ಣ. ಎಲ್ಲ ಕಾರ್ಯ ಈನ ಚರ್ಯನಾದ ದುರ್ಯೋಧನ, ನೀವು ಘಾತಕರು, ದುರ್ನೀತರು, ಪರಮ ಪಾತಕರು. ಭೂತಾಳದೊಳ ಖ್ಯಾತಿಯಮ್ಮ ಬಿಟ್ಟ ಇಂಥವರೆಲ್ಲ ಬಂಧವಮ್ಮ ಬಿಟ್ಟ ಕುಂತಿ ಸಹದ ಇರಬಾರದೆಂದು ಏಕಚಕ್ರಪುರದಲ್ಲಿ ತಾಂಡವಮ್ಮ ಮಾಡಲು ಆ ಪಟ್ಟಣದ ಸಮೀಪದಲ್ಲಿರುವ ಬಕಾಸುರನ ವಿಕಾರರಾದನು. ಜಗಜಟ್ಟಿಯಾದ ಬಕಾಸುರನ ವಿಕಾರನು ಆ ಪುರದಲ್ಲಿ ತರತರವಾಗಿ ಒಂದು ಮನೆಯೊಂದರಲ್ಲಿ ಒಂದು ಬಂಡಿಯನ್ನ, ಬಂದೂರವಾದ 2 ಕಾಣಗಳು, ಕಟ್ಟಳೆ ಎಂಬ ಇಟ್ಟುಕೊಂಡು ಒಟ್ಟಿಗೆ ತಿನ್ನಲು. ಅಷ್ಟರೊಳಗೆ ನಾನಿರೋ ಒಂದು ಮಂತೆ ಬರಲು. ಇರೇ ಬಂಡ ತಕ್ಷಣ ಆ ಕಾರ್ಯಕ್ಕೆ ಹೋಗಿ ಬಂಡಿಯ ಮೇಲೆ ಇದ್ದ ಖಂಡಗ ಅನ್ನವನ್ನು ದಂಡಿಯಾಗಿ ಉಂಡು ಚಂಡ ಬಲೋತ್ತಂಡ ರಕ್ಕಸನ 2 ಕಾಲಗಳನ್ನು ಪಿಡಿದು ಸೀಳಿ ಸೌರವೋಳು ಮಾಡಿ ಯಮಪಟ್ಟಣಕ್ಕೆ ಸೇರಿಸಿದ ದಿಟ್ಟ ಪರಾಕ್ರಮ ನಾನಲ್ಲ. ನಾವು ಪುಂಡ ಬಂದರೆ ಎಲೆ ಈ ತಿಂಡಿ ಭಾಗನಾದ ಬಂದ ಮನೆ ಅದವ ನಾನೇ 3 ಲೋಕದಲ್ಲೂ ಗಂಡು ಗಿಲಿಗಳೆಂದು ಕೊಂಡಾಡುವಿಯಲ್ಲ ಈ ಸಭದೊಳಗೆ. ನೀನು ಅಂತ ಪರಾಕ್ರಿ ಆದರೆ ನಿನ್ನ ಕೈಲಾದರೆ ನಿನ್ನ ಹೆಂಡತಿಯನ್ನ ಬಿಡಿಸಿಕೊಂಡು ಹೋಗು, ಕೈಲಾಗಲಿದರ ಬಲಿಯು ಎನ್ನ ಪಾಲಕ್ಕೆ ಸಣ್ಣಗತನಾಗಿ ಬೇಡ್ಕೋ. ಹಾಗಾದರೆ ನಿನ್ನ ಹೆಂಡತಿಯನ್ನು ಬಿಟ್ಟುಕೊಡುವೆ ಬಂಡ. ಹೆಚ್ಚಿಗೆ ಮಾತನಾಡಿದರೆ ಬಡಿಯೋಡು ಗಗನಾಂತರಕ್ಕೆ ರುಂಡ. ಇದೊಂದು ಮಾತೈತಣ್ಣ, ಇದೊಂದು ಮಾಸ ಬಿಟ್ಬಿಡ್ಲ ರಾಜಾದಿ ರಾಜನಾದ ಅಣ್ಣ ಭೀಮಸೇನ, ಈ ಘಾತಕರ ಪ್ರೀತಿಗೆ ದ್ರೌಪದಿ ಶೋಕವನ್ನು ನೋಡಲಾರೆನು. ಪ್ರೀತಿಯಿಂದ ಒಂದು ಅಪ್ಪಣೆಯಂ ಕೊಡು, ಸತಿಯರ ದುಃಖವನ್ನು ಪರಿಹರಿಸಲು ಯಮನಂದನ ಮಾಡುವನೋ ನಿನಗೆ ವಂದನ. ತಮ್ಮ ಸೋದರ, ಹಾಗದ ನಿನಗೆ ಅಷ್ಟು ವಿಧವಾದ ಸಿದ್ಧಿ ಇದ್ದರೆ ನಾನು ಸಿದ್ಧನಾಗಿರುವೆನು. ಹಿಂದುಳಿಯದಿಯನ್ನು ಕೊಂದಾಗಿ ನಿನ್ನ ವೈರಿಗಳಾದ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಈ ಧರಣಿಯೋಳು ವೀರಾದಿ ವೀರನಾಗಿ ಮೆರಿ. ಹಾಗೆ ಮಾಡಬೇಕಾದರೆ ನೋಡು, ಇಲ್ಲವಾಯಿತೆ ಕೌರವರನ್ನು ಸಂಹಾರ ಮಾಡಲು ಎಷ್ಟು ಮಾತ್ರಕ್ಕೆ ಅಪ್ಪಣೆಯಂ ಕೊಡಲಾರೆನೋ ವಾಯುನಂದನ. ಇನ್ನೊಂದೈತಿ ನಿರ್ಮಲ ಚಿತ್ತನಾದ ಧರ್ಮರಾಯನೇ ವಾಯುನಂದನ, ಈ ಬೆಚ್ಚದ ಶಿವಾಸನನ್ನು ತಟ್ಟನೆ ಹೊಡೆದ ಕೆಡವನೆಂದರೆ ಜಗ್ಗನ ಬಂದು ತಲೆ ತಗ್ಗಿಸಿ ಕುತ್ತಿಯನ್ನು ಕತ್ತರಿಸಂದು ಕೊಡುವುದಕ್ಕೆ ನಿನ್ನ ಮನಸ್ಸಿಗೆ ಹೇಗೆ ಹುಟ್ಟಿತು? ಸ್ವಲ್ಪ ಶಾಂತನಾಗು ಭೀಮಸೇನ. ಧರ್ಮರಾಯನ ತಮ್ಮಂದಿರ ಧರ್ಮ ತಪ್ಪಿ ನಡೆದರೆ ಅಯ್ಯೋ ಶಿವ ಶಿವ, ಅಣ್ಣನ ಕೊಲ್ಲುವ ಗನ್ನ ಘಾತಕರಾದವೇ ಹೇಗೆ? ಅಣ್ಣನೆಂದ ತಂದೆ ಶ್ರಮಾನವೊಂದು ಸುತ್ತಿರುವುದು. ಇಂಥ ಅಣ್ಣನಂ ಕೊಂದು ಪಾಪವನ್ನು ಕಟ್ಟಿಕೊಂಡು ಎಷ್ಟು ದಿವಸ ಬಾಳಿದರೆ ಫಲವೇನಿದೆ? ಪೂರ್ವ ಜಲಮದ ಮಾಡಿದ ಕರ್ಮಕ್ಕೆ ಈ ದುರಾತ್ಮರು ಅಂದುಕೊಳ್ಳದ ಯಾತಕ್ಕೆ? ತಾವು ಶ್ರೇಷ್ಠ ಗುಣ ಗರಿಷ್ಠರು, ಶಿಕ್ಷಕರು, ಸಾಧುಜನ ಶ್ರೇಷ್ಠರು, ಧರ್ಮ ಗುಣ ಭರಿತರಾದ ಕಾರಣ ಧರ್ಮರಾಯನೆಂಬ ಹೆಸರು ಖ್ಯಾತಿಗಾಯಿತು. ಸುಂದರವಾದ ನಿನ್ನ ಪಾದರ ಹಿಂದಗಳಿಗೆ ವಂದನೆ ಎಂಬೈದು ಬೇಡುವನು. ಎನ್ನ ಭಿನ್ನಾಪವನ್ನು ಚೆನ್ನಾಗಿ ನಾಲಿಸು. ಆಗ್ರದ ಈ ಬಂಡ ವಿಶ್ವಾಸ ನಮ್ಮ ಶಿರವಮ್ಮ ಕಂಡರಿಸಿ ತುಂಡು ತುಂಡು ಮಾಡಿ ಇಂಡ ಭೂತಂಗಳಿಗೆ ತಿಂಡಿಯಮ್ಮ ಹಾಕಿವೆ. ತಡ ಮಾಡಿದ ಒಂದು ನೇಮವನ್ನು ಕೊಡ ಅಣ್ಣ ರಾಜಾಗ್ರಿಗೆ. ಅಣ್ಣ ಸ್ವಲ್ಪ ಕಾಲ ಸೇರಿಸು ವಾಯುಪುತ್ರ. ಆಯ್ಷೆ ಚಂಚಲಾಕ್ಷಿಯಳಾದ ಪಾಂಚಾಲಿ, ಆಯ್ಷೆ ಚಂಚಲಾಕ್ಷಿಯಳಾದ ಪಾಂಚಾಲಿ, ನಮ್ಮ ಅಣ್ಣನ ಆಡಿದ ನುಡಿಗಳಮ್ಮ ಕೇಳಿದೆಯಾ? ಏನೆಂದು ಹೋಗಲಿರುವನ ಪಟ್ಟು ಪೀತಾಂಬರವನ್ನು ತಟ್ಟನ ಸೆಳೆದು ನಮ್ಮ ಅರಮನೆಯ ದಾಸಿಯಾಗಿ ಸೇರಿಸಂದು ಹೇಳಿದನೇ ಪಾಂಚಾಲಿ. ದೇವ ಶ್ರೀಹರಿ, ಹೇ ದುರ್ಮಾರ್ಗನು, ಎನ್ನ ಪಟ್ಟು ಪಿತಾಂಬರನ್ನು ಎಳೆಯುವನೆಂದು ಬರುತ್ತಿರುವನು. ಎನ್ನ ಮಾನ ಕಾಯುವ ಭಾರ ನಿನ್ನದಾಗಿರುವುದು. ಓ ಶೇಷಶಯನ ನಾರಾಯಣ, ಓ ಕಮಲ ನಯನ
ಶಯನ ನಾರಾಯಣ ಓ ಕಮಲ ನಯನ ದೀನಾವನ ಓ ಕಮಲ ನಯನ ದೀನಾವನ ಓ ಕಮಲ ನಯನ ದೀನಾವನ. ಈ ದ್ರೌಪದಿಯಳು ಮಹಾಪತಿರತಿ ಎಂಬುವುದು ನನಗೆ ತಿಳಿಯಲಿಲ್ಲ. ಅಗ್ರಜ, ಅಹೋ ನಿಜ. ಈ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ನನಗೆ ಹೇಗಾಯಿತು ಅಂದರೆ, ಅದು ಹೇಗಾಯಿತು ತಮ್ಮ? ನನ್ನ ಬಾಹುಬಲಗಳು ಕತ್ತರಿಸಿ ಬಿದ್ದಂತಾಯಿತು. ಗತ್ತಲಿಗೆ ಕೊಂಡು ಕಾಣದಾಯಿತು. ಈ ದ್ರೌಪದಿಯ ಸೀರೆಯನ್ನು ಸೆಳೆಯಲಾರೆನೋ ಅಣ್ಣ ಸುಗಲಲಾವಣ್ಣ. ಶಿಖಾಮಣಿ, ಅಗ್ರಜ, ಬೆಟ್ಟದಂತೆ ನಿಟ್ಟಾಗಿ ಬಿದ್ದಿರುವ ಈ ಬೆಟ್ಟಳ ಸೀರೆಯನ್ನು ಮಟ್ಟಸವಾಗಿ ಮಾಡಿಸಿ ಬೆಟ್ಟಿಗೆಲ್ಲಿಟ್ಟ ಬಿಡು. ಈ ದುರಾತ್ಮಗಳಾದ ದ್ರೌಪದಿಯನ್ನು ನಮ್ಮ ಅರಮನೆಗೆ ತಾಸಿರಲ್ಲ ಸೇರಿಸ ಗಂಡಿಯ ಅಲ್ಲಾಗ್ಲೇ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣ ರಾಜಾಗ್ರಿಗಣ್ಣ. ಭಾನುಮತಿ, ಕೌರವ ಇಲ್ಲ ಕಳಕ ನಿನ್ನ ಇಂದ್ರಪ್ರಸ್ಥ ಪಟ್ಟಣವನ್ನು ಮತ್ತು ಧನಕನಕ ಮತ್ತು ವಾಹನವನ್ನು ಭೂತ ಮುಖದಿಂದ ಸೂರ್ಯಗಂಡರವನು ಆಹೋ ಧರ್ಮಜ. ಅವೋ ಸುರಪತಿ, ಆದ ಕಾರಣ ನಮ್ಮ ಪಟ್ಟಣವನ್ನು ಬಿಟ್ಟು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೋಗಿರೈ ಧರ್ಮ ಭೀಮಚರೇ. ರಾಜ ನಿನ್ನ ಇಷ್ಟದಂತೆ ಆಗಲಿ. ಅವೋ ಅನುಜಾತಿಗಳಿರ 12 ವರ್ಷ ವನವಾಸಕ್ಕೆ ತರುಣರು ನಡಿರೈ ತಮ್ಮಗಳಿರ. ನಿನ್ನ ಇಷ್ಟದಂತೆ ಆಗಲಿ. ಭಾನುಮತಿ, ಮಾನಮತಿ, ಭಾನುಮತಿ, ಭಾನುಮತಿ, ಪಾಂಡುಜಯ ಬಯಲಾಟಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂಥ ಒಂದವಾಗಲು ಸಿದ್ದಪ್ಪ ಸರ್ ಅವರಿಗೆ 1000 ರೂಪಾಯಿಗಳನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಈ ಕಾರ್ಯವನ್ನು ಆ ಶರಣ ಬಸವೇಶ್ವರ ನಡೆಸಿಕೊಡಲೆಂದು ನಾನು ಹಾರೈಸುತ್ತೇನೆ. ಐಶ್ವರ್ಯ ಮಸ್ತ ಮೇಲೆ ಕೇಳೆ ಪ್ರಾಣಕಾಂತ ಕಾಂತ, ಕಾಂತಿ, ಗರ್ಭಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ? ನಾನು ಹೋಗೋದು ಪೈಣದ ಗೋಷ್ಠಿ ನಿನ್ನಗೆ ಯಾತಕ್ಕೆ ಬೇಕು? ಸತಿಯಳ ಮುಂದೆ ತಿಳಿಸಬೇಕು. ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಸೇವಲಾಗದಲ್ಲ ಸುಂದರಿ. ಹೌದೇ? ಹೌದು ಕಾಂತಿ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ನೀಯನ್ನ ಬಾಳಿನ ರಾಜ, ನಾನೆಲ್ಲ ಪ್ರೇಮದ ರೋಜ, ನಾನೆಲ್ಲ ಬಿಡಲಾರೆ ಚಿನ್ನ ನೀಯನ್ನ ಬಾಳಿ ರಾಜ. ಹೋಗುವುದೆಲ್ಲಿಗೆ ರಮಣ, ನಿಲ್ಲಿಸೋ ನಿಲ್ಲಯ ಪಯಣ.
ಕಾಂತ ಕಾಂತಿ ಛತ್ರ ಚಾಮರವನ್ನು ಹಿಡಿದು ಮಂತ್ರಿಯ ಜೊತೆಗೂಡಿ ಧನುರ್ಧಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಾಂತ ಗುಣವಂತ. ಚಿತ್ರಸೇನ ಉಗ್ರಸೇನ ರೆಡಿ ಇರ್ಬೇಕಲ್ಲಿ. ಚಿತ್ರಸೇನ ಉಗ್ರಸೇನ ರೆಡಿ ಮಾಡಪ್ಪ ಯಜಮಾನ್ರ. ಕಾಶಿಯ ರಮಣೆ, ನಾನು ಹೋಗುವ ಪೈಂಡಕ್ಕೆ ನೀನು ಎನ್ನನ್ನು ಅಡ್ಡಗಟ್ಟು ರೊಚ್ಚಿಗೆ ಎಬ್ಸಬೇಡ. ಪತಿ ಹೋಗುವ ಪೈಂಡವನ್ನು ಸ್ತ್ರೀಯಳ ಕೇಳುವುದು ಪದ್ಧತಿಯಲ್ಲ. ಏಕೆ ಪದ್ಧತಿ ಅಲ್ಲ? ನೀನು ಎಷ್ಟು ಪರಿಪರಿಯಿಂದ ಬೇಡಿಕೊಂಡರೆ ನಿನ್ನ ಮುಂದೆ ತಿಳಿಸೋದಲ್ಲ ನಾರೇ. ಇಡೀ ನಿನ್ನ ಮಂದಿರಕ್ಕೆ ದಾರಿ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ. ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಕಾಂತಿ. ಕಾಂತ ಕಾಂತಿ ಆಮೇಲೆ ಆಮೇಲೆ ಧುರಧೀರ ಮಹಾಶೂರ, ಧುರಧೀರ ಮಹಾಶೂರ, ಯಾರು ನಿನ್ನ ಕೋಪಾಸುರ, ಯಾರು ನಿನ್ನ ಪಯಣದ ಧುರಧೀರ. ಗಧೆಯನ್ನು ಪಿಡಿದಿರುವೆ, ರತ್ನದ ರಥವನ್ನು ತರಿಸುವೆ. ಗಧೆಯನ್ನು ಪಿಡಿದಿರುವೆ, ರತ್ನದ ರಥವನ್ನು ಕರೆಸಿರುವೆ. ರೂಪವ ತಾಳಿರುವೆ, ವಿವರವ ತಿಳಿಸೋಯನ, ಪಯಣದ ವಿವರ ತಿಳಿಸೋಯನಗೆ. ಧುರಧೀರ ಮಹಾಶೂರ, ಧುರಧೀರ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಗಳ ಮುಂದೆ ತಿಳಿಸಲಾರದಂತಹ ಕಾರ್ಯವೇನಿರುವುದು? ತಿಳಿಸಿ ಎಂದು ಬೇಡಿಕೊಳ್ಳಲು ನನ್ನ ಬುದ್ಧಿ ಸಂಪನ್ನ. ಅಹಿಯ ಕಾಂತಿ, ಕಾಂತ ಹಾಗಾದರೆ ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಘೋಷಯಾತ್ರೆಯಿಂದ ದೈತ್ಯವನಕ್ಕೆ ಹೋಗಿ ಮುತ್ತು ರತ್ನ ಮಾಣಿಕ್ಯ ಮೊದಲಾದ ಅಲಂಕೃತರಾದ ಪಾಂಡವರಲ್ಲಿಗೆ ಹೋಗಿ ನಮ್ಮ ಸಕಲ ಸಂಪತ್ತನ್ನು ತೋರಿಸಿ ಕಡುಮಿಟುಕುವಂತೆ ಮಾಡಿ ಚಿತ್ರಸೈನ್ಯನ ಮನಮಂಪಕ್ಕೂ ಧಾರಾಧೂಳಿಯನ್ನು ಮಾಡಿ ಪಾಂಡವರಿಗೆ ಗಂಧರ್ವರಿಗೆ ಕಲಹವನ್ನು ನೀಡುವುದಕ್ಕೆ ಹೋಗುವನ ಕಾಂತಿ. ಎನ್ನ ಕಾಂತ, ಕಾಂತಿ ಘೋಷಯಾತ್ರೆಗೆ ಹೋಗಬೇಯಾ? ಹೌದು ಕಾಂತಿ. ಸಂತೋಷವಾಯಿತು. ಅದು ಹೇಗೆ ಸಂತೋಷವಾಯಿತು ಕಾಂತಿ? ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಕೇಳೆಲ್ಲ ಮಾತುಲೆ ಹೇಳುವೆ ನಿನಗೇನ, ಕೇಳೆಲ್ಲ ಮಾತು ನಿನಗೆ ಹೇಳುವೆ ನಾನು. ಹೇಳುವೆ ಕೇಳೋ ಇಳಿಯಲೇ 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 ಇಳಿಯಲೇ. ಬಾ 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 ಬಾ
ಪ್ರಾಣೇಶ್ವರ ಪ್ರಾಣೇಶ್ವರಿ ಘೋಷಯಾತ್ರೆಗೆ ಹೋಗುವೆಯಾ ಹೋಗುವರಂತ ಮೊದಲೇ ಹೇಳಿರುವನಲ್ಲ ಕಾಂತಿ ಅಂತ ಕಾಂತಿ ನಿನ್ನ ಜೊತೆ ನಾನು ಬರುವೆನು ಆ? ಸಂತೋಷವಾಗಿ ಕರೆದುಕೊಂಡು ಹೋಗಬೇಕಂತ ಗುಣವಂತ ಆಹೇ ಕಾಂತಿ ಎನ್ನ ನೀನು ನಮ್ಮ ಕೂಡ ವನಾಂತರಕ್ಕೆ ಬರಬೇಕಂತ ಹೇಳಿದೆಯಲ್ಲ ಹಾ ಅದು ನನ್ನ ಮನಸ್ಸಿಗೆ ಹೇಗಾಯಿತಂದರೆ ಹೇಗಾಯ್ತು ಆದ ಕಾರಣ ಎನ್ನ ಮನಸ್ಸು ಸಂತೋಷವನ್ನ ಪಡಿಸು ಕಾಂತಿ ಧೀಮಾಂತ ಮನಸ್ಸು ಹೇಗಾಯ್ತು ಮಗ್ಗೆ ಇದ್ದ ಮಲ್ಲಿಗೆ ಹರಿದಂತಾಯಿತು ಎನ್ನ ಕೂಡ ಎನ್ನ ಸತಿಮಳಿಗಳಾದ ಭಾನುಮತಿಯ ಕೌರವನು ಕೂಡ ಬರ್ತಾನಂದ್ರೆ ಸಂತೋಷವಾಯಿತು ಹೌದೇ ಹೌದು ಕಾಂತಿ ಸಂತೋಷವಾಯ್ತು ಹೌದು ಕಾಂತಿ ನಿನಗೆ ಗೊತ್ತಿಲ್ಲ ಏನು ಕಾಂತಿ ನಿನಗೆ ಗೊತ್ತಾದ್ರೆ ಸಾಕು ಕಾಂತ ಕಾಂತಿ ಪ್ರಿಯಾ ಹೇಳ ಮೇಲೆ ಕೇಳು ಚೆನ್ನಾಗಿ ಹೇಳ ಬರೆಯಲಾಗಿದೆ ಬುರದವಾಗಿದೆ ನಿನ್ನ ಬಯಸಿದೆ ನಲೆ ನಲೆದೋ